रत्नं झलति दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मत्पदुद्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौपुनीयान्न महीधरपदाश्च यद्दुग्धमुपजीवन्ति कवयः स्वर्णका इव स्वस्तिस्तु सतां हरिः ओम् ಕಿಷ್ಕಿಂಧಾಕಾಂಡದ ಪಂಚಮ ಸರ್ಗದ ಸಂಸ್ಕಾರದ ವರ್ಣನೆ ಬರ್ತಾ ಇತ್ತು. ವಾಲಿಯನ್ನ ಅಂಗದ ಮತ್ತು ಸುಗ್ರೀವ ಇಬ್ಬರೂ ಸೇರಿಕೊಂಡು ಸಂಸ್ಕಾರ ಮಾಡಿದ್ರು. ಆ ಸಂಸ್ಕಾರ ಮಾಡಲಿಕ್ಕೆ ಕಪಿಗಳೆಲ್ಲರೂ ತಮ್ಮ ತಮ್ಮ ಕಡೆಯಿಂದ ಕರ್ತವ್ಯವನ್ನು ನಿರ್ವಹಿಸಿ ಮುಂದೆ ಅಲ್ಲೇ ಇದ್ದ ಪಂಪಾ ಸರೋವರದಲ್ಲಿ ತರ್ಪಣವನ್ನು ಕೂಡ ನೀಡಿದ್ದಾರೆ. ಹಾಗೆ ಮುಂದೇನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು 19ನೇ ಶ್ಲೋಕ ನೋಡ್ಬೇಕಲ್ವಾ? 19 ಸುಗ್ರೀವಾಂಗದ ಪೂರ್ವೇಶು ಇಲ್ವಾ? ಅರ್ಚನಾ ಅವ್ರು ಹೇಳಿ. ಬಳ್ಳಾರಿ ಆಮೇಲೆ ಭಕ್ತರಿಗೆ ಕರೆಯೋಣ. ಹೇಳಿ. ಸುಗ್ರೀವಾಂಗದ ಪೂರ್ವೇಶು ಕಪಿಷು ಪ್ರಣತೇಶ್ವಥ ಹನುಮಾನ್ ಪ್ರಾಂಜಲಿರ್ವಾಕ್ಯಂ ವಾಕ್ಯಜ್ಞೋ ರಾಮಮಬ್ರವೀತ್. ಸುಗ್ರೀವ ಮೊದಲಾದ ಎಲ್ಲ ಕಪಿಗಳು ನಮಸ್ಕರಿಸಲು ಅಂದ್ರೆ ರಾಮನ ಪಾದಾಂತಿಕಕ್ಕೆ ಬಂದ್ರು ಅಂತ ಹಿಂದೆ ಹೇಳಿದ್ರು. ರಾಮನ ಪಾದಕ್ಕೆ ನಮಸ್ಕರಿಸಿದ್ರು. ಪ್ರಣತೇಶು ಕಪಿಷು ಹನುಮಾನ್ ಪ್ರಾಂಜಲಿ ವಾಕ್ಯಜ್ಞ ಹನುಮಾನ್ ಪ್ರಾಂಜಲಿ ರಾಮಂ ವಾಕ್ಯಮಬ್ರವೀತ್. ಅಥ ಅಂದ್ರೆ ಆ ಬಳಿಕ ರಾಮನ ಪಾದಕ್ಕೆ ಎಲ್ಲ ಕಪಿಗಳು ಹೋಗಿ ನಮಸ್ಕರಿಸಿದ ಮೇಲೆ ರಾಮನ ಪಾದದ ಬುಡಕ್ಕೆ ಹೋದ್ರು. ಅಲ್ಲಿ ಸುಗ್ರೀವನಿಂದ ಅಂಗದನಿಂದ ಮೊದಲಾದ ಎಲ್ಲ ಕಪಿಗಳು ಕೂಡ ರಾಮನಿಗೆ ತಲೆಬಾಗಿ ನಮಸ್ಕಾರವನ್ನ ಶರೀರಬಾಗಿ ನಮಸ್ಕಾರ ಮಾಡಲು ಅದರಲ್ಲಿ ಹನುಮಂತ ವಾಕ್ಯಜ್ಞ ಯಾವ ಕಾಲಕ್ಕೆ ಏನು ಮಾತಾಡಬೇಕು ಅಂತ ಚೆನ್ನಾಗಿ ತಿಳಿದ ವಕ್ತವ್ಯವನ್ನೇ ಹೇಳುವ ವಾಚಕನಾಗಿ ವಾಕ್ಯ ಕುಶಲನಾಗಿ ರಾಮನನ್ನ ಕುರಿತು ಈ ಮಾತಾಡಿದ. ಸುಗ್ರೀವಾಂಗದ ಪೂರ್ವೇಶು ಸುಗ್ರೀವಶ್ಚ ಅಂಗದಶ್ಚ ಸುಗ್ರೀವಾಂಗದೌ ಪೂರ್ವೌ ಯೇಷಾಂತೆ ಸುಗ್ರೀವಾಂಗದ ಪೂರ್ವಾಹ ತೇಷು ಸುಗ್ರೀವಾಂಗದ ಪೂರ್ವೇಶು. ಸಪ್ತಮಿ ವಿಭಕ್ತಿ ಬಹುವಚನ. ಕಪಿಷು ಸಪ್ತಮಿ ವಿಭಕ್ತಿ ಬಹುವಚನ ಪುಲ್ಲಿಂಗ. ಪ್ರಣತೇಷು ತಪ್ರತ್ಯಂತ ಶಬ್ದ ಸಪ್ತಮಿ ವಿಭಕ್ತಿ ಬಹುವಚನ ಪ್ರಣತೇಷು. ಅಥ ಅವ್ಯಯ
हनुमान् पुल्लिंग प्रथम एक मतु प्रत्ययान्त शब्दः प्राञ्जलिः इकारान्त पुल्लिंग प्रथमा विभक्ति एकवचन प्राञ्जलि ಅನ್ನುವಲ್ಲಿ ಈ ಇದೆ, ಅದರಿಂದ ಇಕಾರಾಂತ. ಪುಲ್ಲಿಂಗ ಪ್ರಥಮ ಏಕ, ಪ್ರಾಂಜಲಿ ಅಂದ್ರೆ ಮುಗಿದ ಕೈ ಉಳ್ಳವನಾಗಿ ಅಂತ ಅರ್ಥ. ಪ್ರಕೃಷ್ಟವು ಅಂಜಲಿ ಯಸ್ಯ ಸಹ, ಚೆನ್ನಾಗಿ ಮುಗಿದ ಕೈಗಳುಳ್ಳವನು ಯಾವನು ಅವನು. ವಾಕ್ಯಜ್ಞ, ವಾಕ್ಯಂ ಜಾನಾತೀತಿ ವಾಕ್ಯಜ್ಞ ಪುಲ್ಲಿಂಗ ಪ್ರಥಮ ಏಕ. ವಾಕ್ಯಂ ದ್ವಿತೀಯ ವಿಭಕ್ತಿ ಏಕವಚನ. ರಾಮಂ ದ್ವಿತೀಯ ವಿಭಕ್ತಿ ಏಕವಚನ. ಅಬ್ರವೀತ್ ಭ್ರೂನ್ಯುಕ್ತಾಯಾಂ ಲಂಗ್ ಪ್ರಥಮ ಏಕ. ಅರ್ಚನಾ ಭಟ್ ಅವರು ಇದ್ದಾರ? ಅಯಮಿಚ್ಛತಿ ಸುಗ್ರೀವೋ, ಅಯಮಿಚ್ಛತಿ ಸುಗ್ರೀವೋ, ಅಯಮಿಚ್ಛತಿ ಸುಗ್ರೀವೋ ನಿವಾಸಂ ಸ್ವಪುರೇ ತವ, ನಿವಾಸಂ ಸ್ವಪುರೇ ತವ, ನಿವಾಸಂ ಸ್ವಪುರೇ ತವ ತ್ವಂ ಹಿ ತ್ವಂ ಹಿ ತ್ವಂ ನಾಥ ಹಿ ಜಗತಾಂ, ತ್ವಂ ಹಿ ನಾಥ ಸೃಜಗತಾಂ, ತ್ವಂ ಹಿ ನಾಥ ಸೃಜಗತಾಂ ಅಸ್ಮಾಕಂ ತು ವಿಶೇಷತಃ, ಅಸ್ಮಾಕಂ ತು ವಿಶೇಷತಃ, ಅಸ್ಮಾಕಂ ತು ವಿಶೇಷತಃ ಅಯಂ ಸುಗ್ರೀವಃ ಸ್ವಪುರೇ ತವ ಸ್ವಪುರೇ ನಿವಾಸಂ ಇಚ್ಛತಿ. ನಿನ್ನ ಸುಗ್ರೀವ ಹೇಳ್ತಾ ಇದ್ದಾನೆ, ಅಯಂ ಸುಗ್ರೀವಃ ಈ ಸುಗ್ರೀವನು, ಸ್ವಪುರೇ ತನ್ನ ಪುರದಲ್ಲಿ, ತವ ನಿವಾಸಂ ನಿನ್ನ ವಾಸವನ್ನ, ಇಚ್ಛತಿ ಅವನ ಗುಹೆಯಲ್ಲಿ, ಅವನ ಆಶ್ರಯದಲ್ಲಿ ನೀನು ವಾಸ ಮಾಡಬೇಕು ಅಂತ ಅವನು ಕೇಳ್ಕೊತಾ ಇದ್ದಾನೆ. ಅಲ್ಲ, ರಾಜ್ಯದ ಆಸ್ಥಾನದಲ್ಲಿ ರಾಮನಿಗೇನ್ ಕೆಲಸ? ರಾಮಲ್ಲಿ ಏನ್ ಮಾಡುದು? ಅದು ಅವರ ಅಧಿಕಾರ. ಆದ್ರಿಂದಾಗಿ ರಾಜ್ಯವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸುಗ್ರೀವನದ್ದಾದ್ರಿಂದಾಗಿ, ಕಪಿರಾಜ್ಯವೂ ಆದ್ರಿಂದಾಗಿ ಸುಗ್ರೀವನ ಜವಾಬ್ದಾರಿಯಲ್ಲಿ ರಾಮನನ್ನಲ್ಲಿ ಯಾಕೆ ಕರ್ಕೊಳ್ಳುದು ಅಂತ ನಿನಗೆ ಸಂದೇಹ ಬಂದ್ರೆ, ತ್ವಂಹಿನಾಥ ಸ್ತ್ರಿಜಗತಾಂ ಅಸ್ಮಾಕಂತ ವಿಶೇಷತಃ, ನೀವು ಇಡೀ ಜಗತ್ತಿಗೊಡೆಯ, ಅದರಲ್ಲೂ ನಮ್ಗಂತೂ ವಿಶೇಷವಾಗಿ ನೀನು ಈ ಇಡೀ ಕಪಿರಾಜ್ಯಕ್ಕೆ ಒಂದು ಕಳೆಯಂತೆ ಅಂಟಿಕೊಂಡಿದ್ದ ಸಮಸ್ಯೆಯನ್ನು ಪರಿಹಾರ ಮಾಡಿದಿ. ಅಂದ್ರೆ ಸುಗ್ರೀವ ಹಾಗೆ ವಾಲಿ ಹಾಗೆ ನಡ್ಕೊಂಡದ್ರಿಂದ, ಸುಗ್ರೀವ ಮತ್ತು ವಾಲಿ ಇಬ್ರು ಒಟ್ಟಿಲ್ಲದೆ ಇರುವುದರಿಂದ ಕಪಿಗಳೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ವು. ಯಾರನ್ನು ಒಂದು ತಕ್ಕಡಿಯಲ್ಲಿ ತೂಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನ ಪರವಾಗಿ ಯೋಚನೆ ಮಾಡೋರು ಅಲ್ಲೇ ಇರ್ತಿದ್ರು, ಇವನ ಪರವಾಗಿ ಯೋಚನೆ ಮಾಡೋರು ಇಲ್ಲೇ ಇರ್ತಿದ್ರು. ಯಾರಿಗೂ ಎಲ್ಲೂ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ನಿನ್ನಿಂದಾಗಿ ಈ ಸಮಸ್ಯೆ ಪರಿಹಾರ ಆಯ್ತು. 3 ಲೋಕಗಳ ಒಡೆಯನೂ ಹೌದು ನೀನು. ಅಸ್ಮಾಕಂತೂ ನಮಗಂತೂ ವಿಶೇಷವಾಗಿ ನಾಥ ನೀನು. ಅದರಿಂದಾಗಿ ನೀನು ಸುಗ್ರೀವನ ಅರಮನೆಯಲ್ಲಿ ಒಂದೊಂದು ಗುಹೆಯಲ್ಲಿ ಬೇಕಾದಂತೆ ಅವರಿಗೊಂದು ವ್ಯವಸ್ಥೆ ಮಾಡಿರ್ತಾರೆ, ಕಾಡಿನ ವ್ಯವಸ್ಥೆಯಲ್ಲಿ. ಅದರಲ್ಲಿ ನೀನು ಸುಖವಾಗಿ ನಿನ್ನ ಕಾಡಿನ ಮುಂದಿನ ಬದುಕನ್ನ ಕಳಿಬೇಕು ಅಂತ ಬಯಕೆ ಅಂತ ಹೇಳ್ತಾನೆ. ಅಯಂ ಸುಗ್ರೀವಃ, ಅಯಂ ಪುಲ್ಲಿಂಗ ಪ್ರಥಮ ಏಕ, ಅಯಂ ಇಮೋ ಇಮೇ ಇಚ್ಛತಿ, ಇಷು ಇಚ್ಛಾಯಾಂ ಲಟ್ ಪ್ರಥಮ ಏಕ, ಸುಗ್ರೀವಃ ಪುಲ್ಲಿಂಗ ಪ್ರಥಮ ಏಕ, ನಿವಾಸಂ ದ್ವಿತೀಯ ಏಕ, ನಿವಾಸಃ ವಸ ನಿವಾಸೇ ಧಾತುವಿನಿಂದ ಹುಟ್ಟಿದ ಶಬ್ದ. ನಿವಾಸಃ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಪುರೇ ಸಪ್ತಮಿ ವಿಭಕ್ತಿ ಏಕವಚನ. ತವ ಷಷ್ಠಿ ವಿಭಕ್ತಿ ಏಕವಚನ. ತ್ವಂ ದ್ವಿತೀಯ ಪ್ರಥಮ ವಿಭಕ್ತಿ ಏಕವಚನ ಯುಷ್ಮತ್ ಶಬ್ದ. ಈ ಅವ್ಯಯ ನಾಥಃ ಪುಲ್ಲಿಂಗ ಪ್ರಥಮ ಏಕ. ತ್ರಿಜಗತಾಂ ತ್ರೀಣಿ ಚ ತಾನಿ ಜಗಂತಿ, ತ್ರಿಜಗತ್ ತ್ರಿಜಗತ್ ತೇಷಾಂ ತ್ರಿಜಗತಾಂ ನಾಥಃ ತ್ರಿಜಗತಾಂ ನಾಥಸ್ತ್ರಿಜಗತಾಂ ಸಕಾರಾದೇಶ ವಿಸರ್ಗ ಸಂಧಿ. अस्माकं षष्ठी बहु तु अव्यय विशेषतः अव्यय.
ನವನಿಧಿ ಅವ್ರು ಹೇಳಿ. ಇತ್ಯುಕ್ತೋ ಭಗವಾನೂಚೆ इत्युक्तो भगवान् ऊचे इत्युक्तो भगवान् ऊचे ಕಿಂಚಿತ್ ಸ್ಮಿತ್ವಾ ಸ್ಮಿತಂ ವಚಃ किञ्चित् स्मित्वा मितं वचः किञ्चित् स्मित्वा मितं वचः ಪುರಗ್ರಾಮೇಷು ನೋ ವಾಸ पुरग्रामेषु नो वासः पुरग्रामेषु नो वासः ಪಿತ್ರಾಜ್ಞಾಂ ಮೇ ಚಿಕೀರ್ಷತ पित्राज्ञा मे चिकीर्षतः पित्राज्ञा मे चिकीर्षतः ಹೀಗೆ ಹನುಮಂತನು ರಾಮನಲ್ಲಿ ಸುಗ್ರೀವನ ಭಾವವನ್ನು ನಿವೇದಿಸಲು ಭಗವಂತ ಪ್ರತಿನುಡಿದ. ಇತ್ಯುಕ್ತ ಭಗವಾನ್ ಊಚೆ. ಹೇಗೆ? ಮಿತಂ ವಚಃ ಊಚೆ. ಕಥಂ ಊಚೆ? ಸ್ಮಿತಂ ಸ್ಮಿತ್ವಾ ಮಿತಂ ಊಚೆ. ಕಥಂ ಸ್ಮಿತ್ವಾ? ಕಿಂಚಿತ್ ಸ್ಮಿತ್ವಾ ಮಿತಂ ವಚಃ ಭಗವಾನ್ ಊಚೆ. ಕಿಮಿತಿ ಕಿಮಿತಿ ಊಚೆ? ನಹ ವಾಸಃ ಪಿತ್ರಾಜ್ಞಾಂ ಮೇ ಚಿಕೀರ್ಷತಃ ಮೇ ವಾಸಃ ನೋ ವಾಸಃ ಪುರಗ್ರಾಮೇಷು ನೋ ಪುರಗ್ರಾಮೇಷು ಪಿತ್ರಾಜ್ಞಾಂ ಮೇ ಪಿತ್ರಾಜ್ಞಾಂ ಚಿಕೀರ್ಷತಃ ಪುರಗ್ರಾಮೇಷು ವಾಸಃ ನೋ. ಹನುಮಂತ ಸುಗ್ರೀವನ ವಾಸಸ್ಥಾನದಲ್ಲಿ ಸ್ವಪುರದಲ್ಲಿ ಅಂದ್ರೆ ಪಟ್ಟಣದಲ್ಲಿ ವಾಸ ಮಾಡಬೇಕು ಅಂತ ಕೋರಿಕೊಂಡಾಗ ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಶ್ರೀರಾಮಚಂದ್ರನು ನೀನೇ ಒಡೆಯ, ಇದು ನಿಂದೆ ಅಂದಾಗ ಬೇರೆ ಯಾರಾದ್ರೂ ಆಗಿದ್ರೆ ಹೌದಲ್ವಾ, ಅಧಿಕಾರ ಇದ್ದದನ್ನ ಭೋಗಿಸುವುದೇನ್ ತಪ್ಪು? ಯಾರು ಮಾತಾದ್ರೇನು? ಇದು ಕಾಡಲ್ಲಿರುವ ಭೋಗ ಅಷ್ಟೇ, ಒಟ್ಟು ಕಾಡಲ್ಲೇ ಇದ್ದಂತಾನೆ ಅಂತ ಸಮರ್ಥಿಸಿಕೊಂಡು ಇದ್ದು ಬಿಡ್ತಿದ್ರು. ರಾಮ ಹೇಳ್ತಾನೆ, ನಕ್ಕು ಹೇಳ್ತಾನೆ, ಆದ್ರೆ ತುಂಬಾ ಜಾಸ್ತಿ ಮಾತಾಡ್ಲಿಲ್ಲ. ಮಿತಂ ವಚಃ, ಅಗತ್ಯ ಇದ್ದ ವಿಷಯವನ್ನೇ ಅಗತ್ಯ ಇದ್ದಷ್ಟು ಪದಗಳಿಂದಲೇನೆ ಅಗತ್ಯವಾದ ಸ್ಥಳದಲ್ಲೇ ಮಾತಾಡಿದ. ಇದನ್ನ ಇನ್ನು ಲೇಟ್ ಆಗಿ ಹೇಳಿದ್ರೆ ಉಪಯೋಗ ಇಲ್ಲ, ಅಥವಾ ನೋಡ್ತೇನೆ ಅಂತ ವಿಚಾರ ಮಾಡಿ ಹೇಳ್ತೇನೆ ಅಂತ ಹೇಳಿ ಆಮೇಲೆ ಹೇಳಲಿಲ್ಲ. ಅಲ್ಲಿಗೆ ಸರಿಯಾಗಿ ಹೊಂದುವ ಮಾತನ್ನ ಆ ಹೊತ್ತಿಗೆನೆ ಹೇಳಿದ. ಮಿತಂ ವಚಃ ಕಿಂಚಿತ್ ಸ್ಮಿತ್ವಾ ಊಚೆ. ಮಿತ ಅಂದ್ರೆ ಚೆನ್ನಾಗಿ ತಿಳಿದ, ಚೆನ್ನಾಗಿ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಮಾತುಗಳಿಂದ ನುಡಿದ. ಏನು ಅಂತ ನುಡಿದ? ಅದು ಊಚೆ ಅನ್ನೋದನ್ನ ಮುಂದಕ್ಕೂ ತಗೊಳ್ಬಹುದು. ಶ್ರೀರಾಮನು ಕಿಂಚಿತ್ ಸ್ಮಿತ್ವ ಚೆನ್ನಾಗಿ ನಕ್ಕು, ಪಿತ್ರಾಜ್ಞಾಂ ನನ್ನ ತಂದೆಯ ಆಜ್ಞೆಯನ್ನು, ತಂದೆಯ ಆಜ್ಞೆಯನ್ನು ವನದಲ್ಲಿಯೇ ವಾಸ ಮಾಡಬೇಕು ಅನ್ನುವುದು ಅವನ ಆದೇಶ. ಹಾಗೆ ಚಿಕೀರ್ಷತಃ ತಂದೆಯ ಮಾತನ್ನೇ ನಡೆಸಿಕೊಡುವವನಾಗಿ, ನಡೆಸಲು ಬಯಸುವವನಾಗಿ, ಇಲ್ಲಿ ನಡೆಸಿಕೊಡುವುದು ಮಾತ್ರ ಅಲ್ಲ, ನಡೆಸುವುದೇ ನನ್ನ ಬಯಕೆ ಕೂಡ. ತಂದೆಯ ಹೇಳಿದ ಮಾತಿನಂತೆ ನಾನು ನಡೆಯಬೇಕು ಅನ್ನುವುದು ನನ್ನ ಇಚ್ಛೆ. ಆದ್ರಿಂದಾಗಿ ಪುರಗ್ರಾಮೇಶು, ಊರು ಅಥವಾ ಸ್ವಲ್ಪ ಬೆಳವಣಿಗೆ ಪಡೆದ ನಗರಗಳಲ್ಲಿ ಅಷ್ಟೇ ಅಲ್ಲದೆ ಗ್ರಾಮಗಳಲ್ಲಿಯೂ ಕೂಡ ವಾಸ ಅನ್ನುವುದು ನೋ, ಸಾಧ್ಯ ಇಲ್ಲ. ಇತಿ ಎಂಬುದಾಗಿ ಮಿತಂ ವಚಃ ಊಚೆ. ಅಂದ್ರೆ ಇದರಲ್ಲಿ ವಿಚಾರ ಮಾಡ್ಬೇಕು, ನೋಡ್ಬೇಕು ಹೇಗಾಗತ್ತೆ ಅಂತ ಸ್ವಲ್ಪ ಆಲೋಚನೆ ಮಾಡ್ಬೇಕು, ಆಗುತ್ತೋ ಇಲ್ವೋ ಅಂತ ಚರ್ಚೆ ಮಾಡ್ಬೇಕು. ಎಂತದ್ದು ಇಲ್ಲ, ಆಗುದಿಲ್ಲ ಅಷ್ಟೇ. ಆದ್ರೆ ಆಗುದಿಲ್ಲ ಅನ್ನೋದಕ್ಕೆ ಸರಿಯಾದ ಕಾರಣನು ಕೊಟ್ಟಿದ್ದಾನೆ. ತಂದೆ ಆಜ್ಞೆಗೆ ಅನುಗುಣವಾಗಿ ನಾನು ಕಾಡಿನಲ್ಲಿ ವಾಸ ಮಾಡ್ತೇನೆ ಅಂತ ಬಂದವನು. ನಾನು ಕಾಡಿನಲ್ಲೇ ಎಲ್ಲಿಯಾದ್ರೂ ಒಂದು ಕಡೆ ಇರ್ತೇನೆ ಹೊರತು ಪಟ್ಟಣದಲ್ಲಿ ಗ್ರಾಮದಲ್ಲಿ ವಾಸ ಮಾಡುವುದು ನನ್ನ ತಂದೆಯ ಆಜ್ಞೆಯ ವಿಷಯದಲ್ಲಿ ಅದು ವಾಕ್ಯವನ್ನು ಮುರಿದ ಹಾಗಾಗುತ್ತೆ. ಅದರಿಂದಾಗಿ ನಾನು ಅರಮನೆಯಲ್ಲಿ ವಾಸ ಮಾಡುವುದಿಲ್ಲ. ಇದು ಅವನ ಕಡ್ಡಿ ತುಂಡು ಮಾಡಿದ ಹಾಗೆ ಮತ್ತೊಂದು ಅವಕಾಶಕ್ಕೆ ಸಿಗಬಹುದೋ ಏನೋ ಅನ್ನುವುದಕ್ಕೆ ಅವಕಾಶವಿಲ್ಲದಂತೆ ಅತ್ಯಂತ ಅಲ್ಪವಾದ ಮಾತು ಎಲ್ಲರ ಮುಂದೆ ನೀಡಿದ. ಇತ್ಯುಕ್ತೋ ಇತ್ಯುಕ್ತಃ
इति उक्तः इत्युक्तः यण् इत्युक्तः पुल्लिंग प्रथम एक इत्युक्तो भगवान् उकारादेश विसर्ग संधि इत्युक्तः इತ್ತು ಭಗವಾನ್ ಅನ್ನುವಲ್ಲಿ ವಿಸರ್ಗಕ್ಕೆ ಊ ಬಂತು, ಇತ್ಯುಕ್ತ ಊ ಆಯ್ತು, ಗುಣ ಬಂತು, ಇತ್ಯುಕ್ತೋ ಆಯ್ತು, ಭಗವಾನ್ ಊಚೆ ಅನ್ನುವಲ್ಲಿ ಓಕಾರ ಹಾಗೆ ಉಳಿತು. ಇದು ಉಕಾರಾದೇಶ ವಿಸರ್ಗ ಸಂಧಿ. ಭಗವಾನ್ ಪುಲ್ಲಿಂಗ ಪ್ರಥಮ ಏಕ, ವತು ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಊಚೆ ವಚ ಪರಿಭಾಷಣೆ ಲಿಟ್ ಪ್ರಥಮ ಏಕ, ಕಿಂಚಿತ್ ಅವ್ಯಯ, ಸ್ಮಿತ್ವಾ ಅವ್ಯಯ, ಮಿತಂ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ, ವಚಃ ವಚಃ ವಚಸಿ ವಚಾಂಸಿ ವಚಃ ವಚಸಿ ವಚಾಂಸಿ ಪುಲ್ಲಿ ಶ್ರೀ ನಪುಂಸಕಲಿಂಗ ಪ್ರಥಮ ದ್ವಿತೀಯ ಏಕ, ಪುರಗ್ರಾಮೇಷು ಪುರಾಣಿ ಚ ಗ್ರಾಮಾಶ್ಚ ಪುರಗ್ರಾಮಾಃ ತೇಷು ಪುರಗ್ರಾಮೇಷು ಸಪ್ತಮಿ ವಿಭಕ್ತಿ ಬಹುವಚನ, ನೋ ಅವ್ಯಯ, ವಾಸಃ ಪುಲ್ಲಿಂಗ ಪ್ರಥಮ ಏಕ, ಪಿತುಃ ಆಜ್ಞಾ ಪಿತ್ರಾಜ್ಞಾ ಪಿತ್ರಾಜ್ಞಾ ಇದು ಅರ್ರ್ ಅಂತ ಬಂದ್ರೆ ಗುಣ ಆಗ್ತಿತ್ತು, ರ ಅಂತ ಬಂದಿದೆ, ಆದ್ರಿಂದಾಗಿ ಇದು ಎಣ್ ಸಂಧಿ ಆಗಿದೆ. ಪಿತ್ರಾಜ್ಞಾ ಪಿತುಃ ಆಜ್ಞಾ ಪಿತ್ರಾಜ್ಞಾ ಪಿತೃ ಆಜ್ಞಾ ಪಿತ್ರಾಜ್ಞಾ ಆಗಿದೆ. ಆಜ್ಞಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ, ಇಲ್ಲಿ ದ್ವಿತೀಯ ವಿಭಕ್ತಿ ಏಕವಚನ ಪಿತ್ರಾಜ್ಞಾಂ, ಪಿತುಃ ಆಜ್ಞಾ ಷಷ್ಠಿ ತತ್ಪುರುಷ ಸಮಾಸ. ಮೇ ಷಷ್ಠಿ ಏಕ, ಚಿಕೀರ್ಷತಃ ಚಿಕೀರ್ಷನ್ ಚಿಕೀರ್ಷಂತೌ ಚಿಕೀರ್ಷಂತಃ, ಚಿಕೀರ್ಷತಃ ಷಷ್ಠಿ ವಿಭಕ್ತಿ ಏಕವಚನ. ಸಹನ ಅವ್ರು ಹೇಳಿ. ಸುಗ್ರೀವ ಭುಂಕ್ಷ್ವ ಸಾಮ್ರಾಜ್ಯಂ, ಚೈತನ್ಯ ಅವ್ರು ಹೇಳಿ. ಸುಗ್ರೀವ ಭುಂಕ್ಷ್ವ ಸಾಮ್ರಾಜ್ಯಂ, ಸುಗ್ರೀವ ಭುಂಕ್ಷ್ವ ಸಾಮ್ರಾಜ್ಯಂ, ಯೌವರಾಜ್ಯೇಂಗದಂ ಕುರು, ಯೌವರಾಜ್ಯೇಂಗದಂ ಕುರು, ಯೌವರಾಜ್ಯೇಂಗದಂ ಕುರು, ಕಾರ್ಯಂ ನಃ ಕಾರ್ತಿಕೇ ಮಾಸಿ, ಕಾರ್ಯನ್ನಃ ಕಾರ್ತಿಕೇ ಮಾಸಿ, ಕಾರ್ಯನ್ನಃ ಕಾರ್ತಿಕೇ ಮಾಸಿ, ಚಿಂತ್ಯತಾಂ ಶ್ರಾವಣೋ ಹ್ಯಯಂ, ಚಿಂತ್ಯತಾಂ ಶ್ರಾವಣೋ ಹ್ಯಯಂ, ಚಿಂತ್ಯತಾಂ ಶ್ರಾವಣೋ ಹ್ಯಯಂ. ತನ್ನ ವಿಷಯ ಹೇಳಬೇಕಾದ್ದನ್ನ ಮುಗಿಸಿಬಿಟ್ಟ. ಮುಂದೆ ತಾನು ಅರಮನೆಯಲ್ಲಿ ಕೂಡ್ತೇನೋ ಇಲ್ವೋ ಈ ಡಿಸ್ಕಷನ್ಗೆ ಅವಕಾಶನೇ ಕೊಡ್ಲಿಲ್ಲ. ತಂದೆ ಆಜ್ಞೆಯಂತೆ ನಾನು ಕಾಡಲ್ಲಿರ್ತೇನೆ ಮುಗೀತು. ಆದ್ರೆ ಮುಂದೆ ಮಾಡ್ಬೇಕಾದ ಕೆಲಸವನ್ನು ಹೇಳ್ಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೇನೆ. ಹೇ ಸುಗ್ರೀವನೇ, ಸಾಮ್ರಾಜ್ಯಂ ಭುಂಕ್ಷ್ವ, ಯೌವರಾಜ್ಯ ಅಂಗದಂಕುರು, ನಹ ಕಾರ್ಯಂ ಕಾರ್ತಿಕೇ ಮಾಸಿ ಕರ್ತವ್ಯಂ, ಅಯಂ ಶ್ರಾವಣಃ ಚಿಂತ್ಯತಾಂ. ಹೇ ಸುಗ್ರೀವ, ಸಾಮ್ರಾಜ್ಯಂ ನಿನ್ನ ಅಧಿಕಾರದ ವಲಯವನ್ನ ನೀನು ಭೋಗಿಸು, ಭುಂಕ್ಷ್ವ ಸ್ವೀಕುರು, ಅನುಭವ, ಭುಜ ಪರಿಪಾಲನ ಅಭ್ಯವಹಾರ. ಯೌವರಾಜ್ಯೇ ಮುಂದೆ ರಾಜನಾಗುವ ಪಟ್ಟವನ್ನ ಯೌವರಾಜ್ಯ ಅಂತ ಕರೀತಾರೆ. ಯುವರಾಜನಾಗುವುದನ್ನ ಯೌವರಾಜ್ಯ ಅಂತ ಕರೀತಾರೆ. ಅಲ್ಲಿ ಅಂಗದನನ್ನ ಇಡು, ಅಂಗದನನ್ನ ಕುರು. ನಃ ಕಾರ್ಯಂ ಸೀತಾನ್ವೇಷಣಾದಿ ಲಕ್ಷಣಂ, ನಮಗೆ ಏನ್ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ನೀನು ಅಂದ್ರೆ ಸೀತೆಯನ್ನು ಹುಡುಕುವ ಕೆಲಸವನ್ನ, ಅಂದ್ರೆ ನಿಮ್ಗೆ ನಾನು ಕೊಡ್ಬೇಕಾದ ಕೆಲಸ ಸೀತಾನ್ವೇಷಣೆಯ ಕುರಿತಾದ ಕೆಲಸ. ನಾನು ಅದನ್ನ ನಿಮ್ಮಿಂದ ನಿರೀಕ್ಷೆ ಮಾಡುತ್ತಾ ಇದ್ದೇನೆ. ಕೃತಿಕೆಯ ಯೋಗ ಪೂರ್ಣಮಾಸಿಯಲ್ಲಿ ಯಾವಾಗ ಉಂಟಾಗುತ್ತೋ, ಕಾರ್ತಿಕ ಅಂತಂದ್ರೆ ಕೃತಿಕಾ ನಕ್ಷತ್ರ ಪೂರ್ಣಿಮಾ ಮಾಸದ ತಿಥಿಯಲ್ಲಿ ಯಾವಾಗ ಬರುತ್ತೋ ಅದು ಕಾರ್ತಿಕ ಮಾಸ ಅಂತ ಲೆಕ್ಕ. ಶ್ರವಣ ಬಂದ್ರೆ ಅದು ಶ್ರಾವಣ ಆಗುತ್ತೆ, ಚಿತ್ರ ಬಂದ್ರೆ ಅದು ಚೈತ್ರ ಆಗುತ್ತೆ, ವಿಶಾಖ ಬಂದ್ರೆ ಅದು ವೈಶಾಖ ಆಗುತ್ತೆ. ಹೀಗೆ ಆಯಾ ನಕ್ಷತ್ರಗಳಲ್ಲಿ ಪೌರ್ಣಿಮಾಸ್ಯದಿಂದ ಯಾವುದು ಯೋಗ ಕೂಡುತ್ತೋ ಆ ಮಾಸ ಅದು ಆ ನಕ್ಷತ್ರದಿಂದ ಕೂಡಿದ ವಿಶೇಷ ಹೆಸರನ್ನ ಪಡೆಯುತ್ತೆ. ಅಂದ್ರೆ 4 ಮಾಸಗಳಾಗ್ತವೆ. ಶ್ರಾವಣದಿಂದ ಹಿಡಿದು ಕಾರ್ತಿಕಕ್ಕೆ ಇದು ಚಾತುರ್ಮಾಸ್ಯ ಅಂತ ಲೆಕ್ಕ. ಶ್ರಾವಣ ಶುರುವಾಯಿತು ಅಂತಂದ್ರೆ ಮುಂದೆ ಕಾರ್ತಿಕ ಮಾಸದ ಮುಕ್ತಾಯದ ತನಕವೂ ಕೂಡ
ಒಂದು ಮಳೆಗಾಲದ ಪ್ರಸಂಗ. ಅದರಿಂದ ಈ ವಿಷಯ ವರ್ತಮಾನದಲ್ಲಿ ನಾವು ಈಗ ಶ್ರಾವಣ ಮಾಸದಲ್ಲಿ ಇದ್ದೇವೆ. ಅಯಂ ಶ್ರಾವಣ, ಇದೀಗ ಶ್ರವಣ ನಕ್ಷತ್ರದಿಂದ ಕೂಡಿದಂತಹ ಹುಣ್ಣಿಮೆಯಿಂದ ಕೂಡಿದ ಮಾಸ. ಆದ್ರಿಂದಾಗಿ ಕಾರ್ತಿಕೆ ಮಾಸಿ ನಃ ಕಾರ್ಯಂ ಚಿಂತ್ಯತಾಂ, ಕಾರ್ತಿಕ ಮಾಸದಲ್ಲಿ ನಮ್ ಕೆಲಸ ಮಾಡುವುದಕ್ಕೆ ನೀವು ಸಿದ್ಧರಾಗಿ. ಇದೇ ನೆನಪಿರ್ಲಿ, ಯಾಕಂದ್ರೆ ಇದು ವರ್ಷಾಕಾಲ. ಆದ್ರಿಂದಾಗಿ ವರ್ಷಾಕಾಲದಲ್ಲಿ ಸೀತಾನ್ವೇಷಣೆಗೆ ಸಮಯ ಸರಿಯಲ್ಲ. ಮರಗಳಲ್ಲಿ ಹೊಸ ಚಿಗುರು, ಹೊಸ ಎಲೆ, ಹೊಸ ಹಣ್ಣು, ಹೊಸ ಹೂವು ಬಿಡುವಂತಹದ್ದಾದ್ರಿಂದ ಕೆಲವು ಜಾಗಗಳಲ್ಲಿ ಅದರ ಬೆಳೆಗೆ ಅದು ಅವಕಾಶ ಕೊಡಬೇಕು. ಅದಕ್ಕೆ ಮಳೆಗಾಲದಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರದು. ಆಗ ಎಷ್ಟು ನಾವು ನಮ್ಮ ಏಕಾಂತವನ್ನ ಕಾಪಾಡಿಕೊಳ್ತೀವಿ ನೋಡಿ. ಹಿಂದೆ ಲಾಕ್ಡೌನ್ ಅನ್ನು ಅವರೇ ಮಾಡ್ಕೊಳ್ತಿದ್ರು. ನಾವು ಇವತ್ತು ಈ ದೊಡ್ಡ ವ್ಯವಹಾರದ ಪ್ರಪಂಚದಲ್ಲಿ ಎಲ್ಲಾ ಕಡೆಗೆ ಹೋಗುವುದು, ಎಲ್ಲಾ ಕಡೆಗೆ ಬರುವುದು ಅನ್ನೋದನ್ನ ನಮ್ಮ ಇಷ್ಟ ಬಂದಂತೆ ಮಾಡುವುದರಿಂದ ಪ್ರಕೃತಿಗೆ ತುಂಬಾ ಹಾನಿ ಆಗುತ್ತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ಬೇಕು, ಅದಕ್ಕೂ ಅದರದ್ದೇ ಆದ ಸಮಯ ಬಿಡಬೇಕು. ಇದು ಹಿಂದೆ ಶಾಸ್ತ್ರೀಯವಾಗಿ ಇದ್ದಂತಹ ಚಾತುರ್ಮಾಸ್ಯದ ವ್ಯವಸ್ಥೆ. ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಒಂದು ಕಡೆ ಇದ್ದು, ಶಾಸ್ತ್ರಾದಿ ಅಧ್ಯಯನಗಳಿಗೆ ಸಮಯ ಒಂದು 4 ತಿಂಗಳು ಸರಿಯಾಗಿ ಸಿಗುವುದಕ್ಕೆ ಗುರು ಶಿಷ್ಯರು ಅಥವಾ ಯಾರೇ ಒಟ್ಟಿಗೆ ಇರುವುದು, ಅದರ ಜೊತೆಗೆ ಅವರ ಆಹಾರದಲ್ಲಿ ನಿಯಮವನ್ನ ಪಾಲಿಸಿ ಹೆಚ್ಚು ಇಂದ್ರಿಯಗಳನ್ನ ನಿಗ್ರಹಿಸುವುದಕ್ಕೆ ನಾಲಿಗೆ ಮೇಲೆ ಹಿಡಿತ ಸಾಧಿಸುವುದು, ಮತ್ತು ಪ್ರಪಂಚದ ಉಳಿದ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಂದ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥಿತವಾಗಿ ಅವುಗಳಿಗೆ ಒಂದು ಸ್ವಾತಂತ್ರ್ಯವನ್ನ ನೀಡುವುದು. ಇದೆಲ್ಲ ಯೋಚನೆ ಮಾಡಿ ಒಂದು ಚಾತುರ್ಮಾಸ್ಯ ಅನ್ನುವ ವ್ಯವಸ್ಥೆ ಇದೆ. ಆದ್ರೆ ಆ ಕಾಲದಲ್ಲಿ ಅದಕ್ಕೋಸ್ಕರನೇ ಯಾವುದೇ ರೀತಿಯಾದ ಮದುವೆ ಮುಂಜಿ ವಿಶೇಷ ಸಂಸ್ಕಾರ ಕಾರ್ಯಗಳನ್ನ, ಶಾಂತಿ ಕರ್ಮಗಳನ್ನ ಅವರವರೇ ಅಲ್ಲಲ್ಲೇ ಇದು ಮಾಡ್ಬೋದು. ಬಿಟ್ರೆ ಊರೂರನ್ನ ಕರೆದು ದೊಡ್ಡ ದೊಡ್ಡ, ಎಲ್ಲಿವರೆಗೆ ಅಂದ್ರೆ ದೇವಸ್ಥಾನಗಳಲ್ಲೆಲ್ಲ ಆ ಹೊತ್ತಿನಲ್ಲಿ ಅದರ ಉತ್ಸವ ಮೂರ್ತಿ ಹೊರಗೆ ಬರುವುದಿಲ್ಲ, ಅದು ಒಳಗೆ ಇರುತ್ತೆ. ಯಾಕಂದ್ರೆ ಉತ್ಸವ ಅಂತ ಕರೆದ್ರೆ ಮತ್ತೆ ಊರು ಜನ ಸೇರ್ತಾರೆ. ಉತ್ಸವ ದೇವರಲ್ಲಿ ಮೂಲ ಗರ್ಭಗುಡಿಯಲ್ಲಿ ಅದು ಹೋಗಿ ಸೇರಿತು ಅಂತಂದಾಗ ಮತ್ತೆ ಅದನ್ನ ಈಗ ಹೊರಗೆ ತರ್ಲಿಕ್ಕಿಲ್ಲ. ಮುಂದೆ ಉತ್ತರಾಯಣ ಕಾಲ ಬಂದಾಗ ಅದನ್ನ ಮತ್ತೆ ಹೊರಗೆ ಅಂದ್ರೆ ಈ ದೀಪಾವಳಿಯ ಸಂದರ್ಭದಲ್ಲಿ ಮತ್ತೆ ಅದು ಹೊರಗೆ ಬರುತ್ತೆ. ಅಂದ್ರೆ ಅಷ್ಟು ಸಂದರ್ಭದ ತನಕ ದೇವರನ್ನ ಯೋಗ ನಿದ್ದೆಯಲ್ಲಿ ಮಲಗಿಸುವುದು ಅನ್ನುವ ಅಭಿಪ್ರಾಯದಲ್ಲಿ ಈ 4 ತಿಂಗಳು ನೀವು ನಿಮ್ಮ ರಾಜ್ಯವನ್ನು ಅನುಭವಿಸಿರಿ. ಅಧಿಕಾರ ಬಂದಾಗ ಅದನ್ನು ಹೇಗೆ ನಡೆಸಬೇಕು, ಎಷ್ಟು ಮಾಡಬೇಕು, ಇದೆಲ್ಲ ರಾಜನಿಗೆ ಸ್ವಲ್ಪ ಸಮಯ ಬೇಕು. ಸುಮ್ನೆ ಈಗಲೇ ಇದ್ದಕ್ಕಿದ್ದಾಗೆ ಹೊಸ ಅಧಿಕಾರ ಸಿಕ್ಕ ತಕ್ಷಣ ದೊಡ್ಡ ಯೋಜನೆ ತಲೆ ಮೇಲೆ ಹಾಕೊಂಡು ಅದು ಕೈಗೂಡದೆ ಕೊನೆಗೆ ತೊಂದರೆ ಆಗುವುದರ ಬದಲು ಮೊದಲು ನಿಮ್ಮ ಪೀಠವನ್ನ ಗಟ್ಟಿ ಮಾಡಿಕೊಳ್ಳಿ, ಮುಂದಿದ್ದು ನೋಡ್ಕೊಳ್ಳೋಣ ಅನ್ನುವ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಹೇ ಸುಗ್ರೀವ, ಸಾಮ್ರಾಜ್ಯಂ ಭುಂಕ್ಷ್ವ ಯೌವರಾಜ್ಯೇ ಅಂಗದಂ ಕುರು, ಅಯಂ ಶ್ರಾವಣ ಕಾರ್ತಿಕೆ ಮಾಸಿ ನಹ ಕಾರ್ಯಂ ಚಿಂತ್ಯತಾಂ. ನಮ್ಮ ಕೆಲಸವನ್ನ ಮಾಡಿ. ಸುಗ್ರೀವ ಸಂಬೋಧನಾ ಪ್ರಥಮ, ಭುಂಕ್ಷ್ವ ಲೋಟ್ ಮಧ್ಯಮ ಏಕ, ಸಾಮ್ರಾಜ್ಯಂ ದ್ವಿತೀಯ ಭಕ್ತಿ ಏಕವಚನ, ಯೌವರಾಜ್ಯೇ ಸಪ್ತಮಿ ಭಕ್ತಿ ಏಕವಚನ, ಅಂಗದಂ ದ್ವಿತೀಯ ಭಕ್ತಿ ಏಕವಚನ, ಕುರು ಲೋಟ್ ಮಧ್ಯಮ ಏಕ, ಕಾರ್ಯಂ ಪ್ರಥಮ ವಿಭಕ್ತಿ ಏಕವಚನ ಅಥವಾ ದ್ವಿತೀಯ ಭಕ್ತಿ ಏಕವಚನ, ನಹ ಷಷ್ಠಿ ಬಹು, ಕಾರ್ತಿಕೆ ಸಪ್ತಮಿ ಏಕ, ಮಾಸಿ ಸಪ್ತಮಿ ಏಕ, ಚಿಂತ್ಯತಾಂ ಲೋಟ್ ಪ್ರಥಮ ಏಕ, ಶ್ರಾವಣ ಪುಲ್ಲಿಂಗ ಪ್ರಥಮ ಏಕ, ಹಿ ಅಯಂ ಎಣ್ ಸಂಧಿ, ಹಿ ಅವ್ಯಯ ಯಂ ಅಯಂ ಪುಲ್ಲಿಂಗ ಪ್ರಥಮ ಏಕ. ಇಷ್ಟು ಇಲ್ಲಿ ಬಂದಂತಹ ಸಂಗತಿ. ಅದರಿಂದಾಗಿ ಕಾರ್ತಿಕೆ ಸಮನುಪ್ರಾಪ್ತೆ ತ್ವಂ ರಾವಣ ವಧೇ ಯತಃ ಅಂತ ರಾಮಾಯಣದಲ್ಲಿ ಬಂದ ಸಂಗತಿ. ಮುಂದೆ ಏನ್ ಕೆಲಸ ಮಾಡ್ಬೇಕು ಅದನ್ನ ಹುಡುಕಾಟಕ್ಕೆ ಸಮಯ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಒಂದು ವಿಷಯ ಅರ್ಥ ಆಗುತ್ತೆ, ಕಾರ್ತಿಕ ಮಾಸದ ತನಕ ಅವರು ಯುದ್ಧಕ್ಕೆ ಹೊರಟಿಲ್ಲ. ಅದರಿಂದಾಗಿ ದೀಪಾವಳಿಯಲ್ಲಿ ರಾವಣನ ಸಂಹಾರ ಮಾಡಿದ ಅನ್ನೋ ಈ ಕಥೆ ಎಲ್ಲ ರಾಮಾಯಣದ ಚಿಂತನೆ ಮಾಡಿದ್ರೆ ಸ್ವಲ್ಪ ಇನ್ನು ಪ್ರಶ್ನೆಗಳೇ ಉಳಿಯುವ ಸಂಗತಿಗಳು ಇದೆ. ನೋಡೋಣ ಮುಂದೆ ಅದರ ಉತ್ತರ ಏನ್ ಸಿಗುತ್ತೆ ಅಂತ ಮುಂದೆ ಚಿಂತನೆ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.